ನಮಸ್ಕಾರ ಎಲ್ಲ ಕೆ.ಸಿ.ಡಿ ನೀಟ್ ವಿದ್ಯಾರ್ಥಿಗಳು ವೆರಿ ವೆಲ್ಕಮ್ ಬ್ಯಾಕ್. ಸೊ ಇವಾಗ ರೀಸೆಂಟ್ಲಿ ನಿಮಗೆ ಡ್ರಾಫ್ಟ್ ಸೀಟ್ ಮೆಡಿಸನ್ ಬಿಟ್ಟಿದ್ದಾರೆ. ಸೊ ಇದು ಏನಂತ ಅಂದರೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ಗಳು ಅವೈಲೇಬಲ್ ಇದ್ದಾವೆ ಅದ್ರ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಯು ಕ್ಯಾನ್ ಚೆಕ್ ಇಟ್. ಬಟ್ ಅಷ್ಟು ನೀವು ಇದ್ರ ಬಗ್ಗೆ ನೀವು ಇಷ್ಟೇ ಸೀಟ್ ಇದೆ ನಮ್ಮ ಕ್ಯಾಟಗರಿ ಇಷ್ಟೇ ಅಥವಾ ನಮ್ಮ ಕ್ಯಾಟಗರಿ 0 ಸೀಟ್ ಇದೆ ನಾ ಅಪ್ಲೈ ಮಾಡೋದಿಲ್ಲ ಅಂತಲ್ಲ. ಯು ಕ್ಯಾನ್ ಅಪ್ಲೈ ಇಟ್. ಓಕೆ, ಯು ಕ್ಯಾನ್ ಗಿವ್ ದ ಆಪ್ಷನ್ಸ್ ಇನ್ ದ ಆಪ್ಷನ್ ಎಂಟ್ರಿ. ಓಕೆ, ಅದೇನು ಇದು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಸೊ ಅಷ್ಟು ಇದನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಇವಾಗ ಸದ್ಯ ಮಟ್ಟಕ್ಕೆ. ಓಕೆ, ಸೊ ನೆಕ್ಸ್ಟ್ ಬರೋದಾದರೆ ಇವತ್ತು ಯಾರು ಅಂದರೆ ನಿನ್ನೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ದೀರಾ, ಸೊ ಕಮೆಂಟಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನೇನು ಡಾಕ್ಯುಮೆಂಟ್ಸ್ ಕೇಳಿದರು ಅಥವಾ ನಿಮಗೆ ಏನಾದರೂ ನಿಮ್ಮ ಸಲಹೆಗಳು ಇತ್ತಂದರೆ ತಪ್ಪದ ಕಮೆಂಟಲ್ಲಿ ಒಂದು ಸಣ್ಣ ಮೆಸೇಜನ್ನು ಹಾಕಿ. ಸೊ ದಟ್ ಬೇರೆ ನಿಮ್ಮ ಫ್ರೆಂಡ್ಸ್ಗೆ ಡೆಫಿನೆಟ್ಲಿ ಅದು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಮತ್ತು ಬಯೋಟೆಕ್ನಾಲಜಿ ಕೂಡ ಚೆನ್ನಾಗಿದೆ. ಅದನ್ನು ನೀವು ಅದು ಪ್ಲೇಸ್ಮೆಂಟಲ್ಲಿ ಸ್ವಲ್ಪ ಇದು ಆಗುತ್ತೆ. ಸೊ ಅದನ್ನು ಥಿಂಕ್ ಮಾಡಿ ಕ್ರಾಸ್ ಚೆಕ್ ಮಾಡಿಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಸೊ ಟಾಪ್ ಕಾಲೇಜ್ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ, ಡೋಂಟ್ ವರಿ. ಆಪ್ಷನ್ ಎಂಟ್ರಿನ ನೈಟ್ ಮಾಡ್ಬೋದು ಅಂತ ಕೇಳಿದ್ದೀರಾ. ಸೊ ನೈಟ್ ಅಲ್ಲ, ಅವ್ರು ಪರ್ಟಿಕ್ಯುಲರ್ ಡೇಟ್ ಕೊಟ್ಟಿರ್ತಾರೆ. ಈಗ ನೈಟ್ ಮಾಡ್ಬೋದು, ಹಂಗೆ ಆ ಒಂದು ಪರ್ಟಿಕ್ಯುಲರ್ ಡೇಟಲ್ಲಿ ಇವಾಗ 2 ದಿನ ಅಂತ ಕೊಟ್ಟಿರ್ತಾರೆ. ಸೊ ನೈಟಲ್ಲೂ ಕೂಡ ಮಾಡ್ಬೋದು, ಬಟ್ ಜಲ್ದಿನೇ ಮಾಡಿ, ಅದಕ್ಕೆ ಅಷ್ಟೇ ಡಿಲೇ ಮಾಡ್ತೀರಾ, ಹೌದಾ? ಸೊ ಈ ಕೆಲವೊಬ್ಬರಿಗೆ ಈ ರೀತಿ ಬಂದಿದೆ, ಇಟ್ ಈಸ್ ಅ ಎಡಿಟ್ ಕಾಪಿ ಅಂತ. ಸೊ ನೀವು ಏನು ಎಡಿಟ್ ಮಾಡಿದ್ರಲ್ಲ ಅದು ಕಾಪಿ ಇದೆ. ಅದನ್ನು ನೀವು ಬೇಕಪ್ಪ ಅಂತಂದರೆ ಅದನ್ನು ಆ ಡೀಟೇಲ್ಸನ್ನು ಚೆಕ್ ಮಾಡಲಿಕ್ಕೆ ಪೇಮೆಂಟ್ ಮಾಡಿಬಿಟ್ಟು ಆ ಫೈನಲ್ ಕಾಪಿನ ಡ್ರಾ ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆ, ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಟೇಕ್ ದ ಕಾಪಿ ಯು ಕ್ಯಾನ್ ಟೇಕ್ ಇಟ್ ಆರ್ ಯು ಕ್ಯಾನ್ ಲೀವ್ ಇಟ್. ಸರ್, ಕೆ.ಸಿ.ಟಿ 2024 ಕಟ್ ಆಫ್ ಯಾವಾಗ ಬಿಡ್ತಾರೆ? ಸೊ ಕಟ್ ಆಫು ಈ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಬರುತ್ತೆ, ಅಲ್ಲಿವರೆಗೂ ಬರಲ್ಲ. ಓಕೆ, ಸೊ BPT ಕೋರ್ಸ್ ಸಪ್ರೇಟಾಗಿ ಮಾಡ್ತಾರೆ, ಇಲ್ಲ ಇವಾಗಲೇ ಮಾಡ್ತಾರೆ, ಇವಾಗ ಕೆ.ಸಿ.ಟಿ ಜೊತೆನೇ ಮಾಡ್ತಾರೆ. ಸೊ ಹಾಗಾಗಿ ವಿದ್ಯಾರ್ಥಿ ಎಲ್ಲರೂ ಕೂಡ ಯಾವ ರೀತಿ ಆಯಿತು ಇವತ್ತಿನ ಡಾಕ್ಯುಮೆಂಟ್ ವೆರಿಫಿಕೇಷನ್ ತಪ್ಪದೆ ಯಾರು ನೀನು ಹೋಗಿದ್ದೀರಾ. ಸೊ ಪ್ಲೀಸ್ ನನಗೆ ಒಂದು ಸ್ಮಾಲ್ ರಿಕ್ವೆಸ್ಟ್, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ರು ಒಂದ್ಸತಿ ಹೇಳಿಬಿಡಿ, ಸೊ ದ್ಯಾಟ್ ಅದು ಗೊತ್ತಾಗುತ್ತೆ. ಓಕೆ, ಆಲ್ ವೆರಿ ಬೆಸ್ಟ್. ವಿಡಿಯೋಗೆ ಲೈಕ್ ಮಾಡಿ, ನಿಮಗೆ ಸಂದೇಹಗಳಿದ್ದರೆ ಕಮೆಂಟ್ ತಿಳಿಸಿ. ಸೊ ನಿಮಗೆ ಇವಾಗ ಸೀಟ್ ಮಾಡಿಸ್ಬಿಟ್ರೆ ತಾನೇ ಆದಷ್ಟು ಬೇಗನೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಕೂಡ ಚಾಲೂ ಮಾಡ್ತಾರೆ. ಇಟ್ಸ್ ಅ ಇಂಡಿಕೇಶನ್ ದಟ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಇಸ್ ಗೋಯಿಂಗ್ ಟು ಸ್ಟಾರ್ಟ್ ವೆರಿ ಸೂನ್. ವಿಡಿಯೋಗೆ ಲೈಕ್ ಮಾಡಿ, ಬೆಸ್ಟ್ ಫ್ರೆಂಡ್ಸ್ಗೆ ಕಾಲೇಜ್ ಗ್ರೂಪ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.